ಆರಂಭದಲ್ಲೇ ಒಂದು ಇಲ್ಲಿ ಎಲ್ಲವೂ ಕೂಡ ರಾಜಕೀಯ ತಂತ್ರಗಾರಿಕೆ ಅಂತ ಒಂದು ಡೌಟ್ ಯಾಕೆ ಬಂತು ಅಂತಂದರೆ ಮಹಿಳಾ ಆಯೋಗ ಒಂದು ದೂರು ಕೊಡುತ್ತೆ. ಮಹಿಳಾ ಆಯೋಗದ ದೂರಲ್ಲೂ ಕೂಡ ಎಲ್ಲೂ ಕೂಡ ಯಾರ ಹೆಸರು ಪ್ರಸ್ತಾಪ ಆಗಿರೋದಿಲ್ಲ. ಈ ರೀತಿ ಒಂದು ವಿಡಿಯೋಗಳು ಓಡಾಡ್ತಾ ಇದೆ ಅಂತೇಳಿ, ಆ ವಿಡಿಯೋಗಳು ಓಡಾಡ್ತಾ ಇದೆ ಅಂತೇಳಿ ಘನವೆತ್ತ ಮುಖ್ಯಮಂತ್ರಿಗಳು ಅಥವಾ ಒಂದು ಘನವೆತ್ತ ಸರ್ಕಾರ ಅದರ ಬಗ್ಗೆ ಒಂದು SIT ತನಿಖೆ ಮಾಡುವಾಗ ಅದಕ್ಕೆ ಬೇಕಿರುವಂಥ ರೂಪುರೇಷೆಗಳು ಏನು, ಯಾರು ಸಂಬಂಧಪಟ್ಟವರು ಏನು ಇಲ್ಲದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ನನಗೆ ಆರಂಭದಲ್ಲೇ ಬಂದಂಥ ಒಂದು ಅನುಮಾನ ಏನು ಗೊತ್ತಾ, ಪ್ರಜ್ವಲ್ ರೇವಣ್ಣ ಎನ್ನಲಾದ ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡ್ತಾರೆ ಸರ್. ಅಲ್ಲಿಂದನೇ ನೀವು ಆ ಇಡೀ ಸ್ಟೋರಿಯನ್ನು ಒಂದು ಟ್ವಿಸ್ಟ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಲಾಗಿದೆ ಅನ್ನುವಂಥ ಆರೋಪಗಳಿದೆ. ಹಾಗಿದ್ದರೆ ನಿಮ್ಮ ಉದ್ದೇಶ ಏನಿತ್ತು? ಹೋಗೋದಿದ್ರೆ ಹೋಗಲಿ, ಆದರೆ ಈ ಆರೋಪಗಳಿದೆಯಲ್ಲ ಪ್ರಜ್ವಲ್ ರೇವಣ್ಣ ಅಲ್ಲಿ ತನಕ ಸರ್ ಏನು ಮೀಡಿಯಾಗಳು ಯಾವುದು ಅವ್ರಿಗೆ ಇಂಜೆಕ್ಷನ್ ಪ್ರಾಬ್ಲಮ್ ಅಲ್ಲ ಎಲ್ಲೂ ತಗೊಂಡಿರಲಿಲ್ಲ. ನಮ್ಮ ಬಳಿ ಆ ವಿಡಿಯೋಗಳು ಯಾಕಂದ್ರೆ ಇಂಜೆಕ್ಷನ್ ಮೀಡಿಯಾ ಮೇಲೆ ಇಂಜೆಕ್ಷನ್ ಎಕ್ಸ್ಪೈರ್ ಆಗಿದೆ ಅಲ್ಲ, ಆಗಿಂದ ಶುರು ಮಾಡಿದ್ದು ಇಲ್ಲ. ಈಗ ನೋಡಿ, ಈಗ ಇಲ್ಲಿ ಏನಾಗಿದೆ ಅಂದರೆ ಪೊಲೀಸ್ನವ್ರಿಗೆ ಯಾವಾಗ ಮಾಹಿತಿ ಸಿಕ್ತು ಅಥವಾ ಸರ್ಕಾರಕ್ಕೆ ಯಾವಾಗ ಪತ್ರ ಬಂತು ತಕ್ಷಣವೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗ ಮಹಿಳಾ ಆಯೋಗ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ, ಈ ಥರ ಒಂದು ವಿಡಿಯೋ ಓಡಾಡ್ತಾ ಇದೆ, ಈ ಥರ ಒಂದು ಪ್ರಕರಣ ಕಾಣಿಸ್ತಾ ಇದೆ, ಇದು ಕ್ರಮ ತಗೊಳ್ಳಿ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಗೃಹ ಇಲಾಖೆ ಅವ್ರ ಮೇಲೆ ಒಂದು ಪ್ರಜ್ವಲ್ ರೇವಣ್ಣ ಅಂತ ಹೇಳಿದ್ಯಾರು ಅದು ಮಾಹಿತಿನೇ ಬಂದಿದ್ದು. ಅದು ಮಾಹಿತಿಯನ್ನು ತರಿಸ್ಕೊಂಡು ಚರ್ಚೆ ಮಾಡಿ, ಅದು ಮಾಹಿತಿ ಬಂದ ಮೇಲೇ ಮುಖ್ಯಮಂತ್ರಿಗಳು ಸುಮ್ಮನೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅವರು ಇಂಟೆಲಿಜೆನ್ಸ್ ಇಂದ ಚರ್ಚೆ ಮಾಡಿ ಯಾರ್ದು ವಿಡಿಯೋ ಹೆಂಗ್ ಓಡಾಡ್ತಾ ಇದೆ, ಈ ಥರ ದೂರು ಬಂದಿದೆ ಅಂತ ತಿಳ್ಕೊಂಡೆ ಅದನ್ನ ಮಾಹಿತಿ ಡಿ.ಕೆ. ರವಿ ಅವರ ಒಂದು ಆತ್ಮಹತ್ಯೆ ಆಗುವಂತ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಕಮಿಷನರು ಅದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟ ಕಾರಣಕ್ಕಾಗಿ ಬಹಳ ರದ್ದಾಂತವಾಯಿತು. ನೀವು ಹೆಂಗೆ ತನಿಖೆಯನ್ನು ಕಂಪ್ಲೀಟ್ ಮಾಡದೆ ಹೇಳಿದಿರಿ ಅಂತೇಳಿ ಇಲ್ಲಿ ನನಗೂ ಆರಂಭದಿಂದ ಇಲ್ಲಿಗೆ ತನಕ ಕಾಡ್ತಾ ಇರುವಂತದ್ದು. ಅದನ್ನು ಕೂಡ JDS ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕೂಡ ಯಾವತ್ತೂ ಮಾತಾಡಿಲ್ಲ ಸರ್. ಇಲ್ಲ, ಈಗ ಒಂದೇ ಬಹಳ ಇದು ಇಂಪಾರ್ಟೆಂಟ್ ಇದೆ ನೋಡಿ. 2023 ಡಿಸೆಂಬರ್ ಅಲ್ಲಿ ಬಿಜೆಪಿಯ ಒಳನರಸೀಪುರದ ನಾಯಕ ಒಬ್ಬ ಅಮಿತ್ ಶಾ ಅವರಿಗೆ ಒಂದು ಪತ್ರ ಬರೀತಾನೆ. ಏನಂತ, ಈ ಥರ ಪ್ರಜ್ವಲ್ ರೇವಣ್ಣನವ್ರ ಮೇಲೆ ಈ ಥರ ಒಂದು ಗುರುತರವಾದ ಆರೋಪಗಳು ಬರ್ತಾ ಇದೆ, ಅವ್ರ ಸಾಕ್ಷ್ಯ ನನ್ನ ಜೇಬ್ನಲ್ಲಿದೆ, ನನ್ನ ವಿಡಿಯೋಗಳಿದ್ದಾವೆ, ನಾನು ನಿಮ್ಗೆ ತೋರಿಸ್ತೀನಿ, ಅವ್ರ ಜೊತೆ ಮೈತ್ರಿ ಮಾಡ್ಕೋಬೇಡಿ, ಇದನ್ನು ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಂತ ಅಮಿತ್ ಶಾ ಅವರಿಗೆ ಬಿಜೆಪಿಯ ಅಭ್ಯರ್ಥಿಯಾಗಿದ್ದ MLA ಅಭ್ಯರ್ಥಿಯಾಗಿದ್ದ ಆತ ಪತ್ರ ಬರೀತಾನೆ. ಈಗ ಅದು ಅವಾಗ ಬರೆದಿದ್ದ ಪತ್ರವನ್ನು 6 ತಿಂಗಳ ಕಾಲ ಅದೇ JDSಗೆ ನೀವು ಕೊಡಬೇಡಿ ಅಂತ ಅವ್ರು ಯಾರ ಮೇಲೆ ನಿಂತಿದ್ರು ಎಲೆಕ್ಷನ್ ಅಂದ್ರೆ ರೇವಣ್ಣ ಅವ್ರ ಮೇಲೆ ಎಲೆಕ್ಷನ್ ನಿಂತಿದ್ದು, ಅಪೋಸಿಟ್ ನಿಂತಿದ್ದು. ಅದು JDS ಮತ್ತೆ ಬಿಜೆಪಿಯ ಬಹಳ ಕಿತ್ತಾಟ. ಅದನ್ನು ಉಪಯೋಗಿಸ್ಕೊಂಡು ರಾಜಕೀಯಕ್ಕಾಗಿ ಉಪಯೋಗಿಸ್ಕೊಂಡು ಬಿಜೆಪಿ ಅವ್ರ ಮೇಲೆ ಮೈತ್ರಿ ಮಾಡ್ಕೋಬೇಡಿ ಅಂತ ಕೆಲವು ನಾಯಕರು, ಅದೆಲ್ಲ ಗೊತ್ತಿದ್ದು ಕೆಲವು ಮೈತ್ರಿ ಮಾಡ್ಕೊಂಡಂತವ್ರು ಆ ವಿಡಿಯೋನ ಯಾರ್ಯಾರು ತೋರಿಸಿದ್ರೋ, ಯಾರ್ಯಾರು ನೋಡಿದ್ರೋ, ಎಲ್ಲೆಲ್ಲಿ ಇಟ್ಕೊಂಡಿದ್ರು ಬೇರೆ ಆರೋಪ ಇದೆ, ಬೇರೆ ಪ್ರಕರಣ ಇದೆ, ಅತ್ಯಾಚಾರ ಪ್ರಕರಣ ಬೇರೆ ಇದೆ. ಅಮಿತ್ ಶಾ ಅವರು ಕೇವಲ ಬಿಜೆಪಿ ನಾಯಕ ಅಲ್ಲ, ಗೃಹ ಸಚಿವ, ಕೇಂದ್ರದ ಗೃಹ ಸಚಿವ, ಇಡೀ ದೇಶದ ಆಂತರಿಕ ಭದ್ರತೆಯನ್ನು ನೋಡ್ಕೋಬೇಕಾದಂತ ವ್ಯಕ್ತಿ ಈ ತರ ಒಂದು ಏನೋ ಒಂದು ಸಾಕ್ಷ್ಯ ಇದೆ ಅಂತ ಹೇಳಿ ಪತ್ರ ಬರೆದ್ರು ಕೂಡ 6 ತಿಂಗಳ ಕಾಲ ಮೌನವಾಗಿದ್ದಾರೆ ಬಿಜೆಪಿ ನಾಯಕರು. ಗೊತ್ತಿದ್ದು ಮೌನವಾಗಿದ್ದಾರೆ. ಎಂಥ ದೊಡ್ಡ ಲೋಪ ಇದು. ಇದೇ ಆರೋಪ ನಾನು ನಿಮಗೆ ಮಾಡ್ತೀನಿ. ನೀವು ಯಾರಿಗೆ ಹೇಳಿದ್ರು ಅಂತಂದ್ರೆ ದೇವರಾಜೇಗೌಡರ ಬಗ್ಗೆ ಹೇಳಿದ್ರಿ. ದೇವರಾಜೇಗೌಡರನ್ನ ಬೇರೆ ಕಾರಣಕ್ಕಾಗಿ ಅರೆಸ್ಟ್ ಮಾಡಲಾಯಿತು. ನೀವೇನು ಹೇಳಿದ್ರಿ, 6 ತಿಂಗಳ ಹಿಂದೆನೇ ಕೇಂದ್ರ ನಾಯಕರಿಗೆ ಇದರ ಮಾಹಿತಿ ಇತ್ತು, ಅವರು ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ದೇವರಾಜೇಗೌಡರ ವಿಚಾರದಲ್ಲೂ ಕೂಡ 2 ತಿಂಗಳ ಹಿಂದೆನೇ ಮಾಹಿತಿ ಇತ್ತು, ನೀವು ಆಗಲೂ ಕೂಡ ಕ್ರಮ ಕೈಗೊಳ್ಳಿಲ್ಲ, ಇದಕ್ಕೆ ಸಂಬಂಧಪಡುತ್ತೆ ಅಂತ ಹೇಳಿ ನೀವು ಕ್ರಮ ಕೈಗೊಳ್ಳಿಲ್ಲ. ಈ ತರ ಆರೋಪ ಮಾಡ್ಬೋದಲ್ಲ? ಇಲ್ಲ, ಅದು ಆರೋಪ ಮಾಡಲಿ, ಆದ್ರೆ FIR ಆಗಿದೆ. 1 ತಿಂಗಳ ಮುಂಚೆ ಏಪ್ರಿಲ್ನಲ್ಲಿ ನೀವು ಬಿಜೆಪಿ ನಾಯಕ ದೇವರಾಜೇಗೌಡ ಹೇಳ್ತಿರಲ್ಲ, ಆತನ ಮೇಲೆ FIR ಆಗಿದೆ. ಆತನ ಮೇಲೆ ಮರು FIR ಆಗಿ ಮರು ಹೇಳಿಕೆಗಳು ಬಂದ ಮೇಲೆ ತನಿಖೆಯ ಭಾಗವಾಗಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಹೊರತು ಅದನ್ನೇನೋ ಇವಾಗ ಮಾಡಿದ್ದಾರೆ ಹಂಗಿಂತಿಲ್ಲ. ಮುಂಚೆ FIR ಆಗಿದ್ದು ಇವಾಗಲ್ಲ, ಏಪ್ರಿಲ್ ಬಿಗಿನಿಂಗಲ್ಲಿ ಫಸ್ಟ್ ವೀಕಲ್ಲೇ ಆಗಿದೆ. ಸೊ ಹಂಗಾಗಿ ಅದು ತನಿಖೆಯ ಭಾಗವಾಗಿ ಅವ್ರನ್ನ ಅರೆಸ್ಟ್ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ, ಸಾಕ್ಷ್ಯಗಳ ನಾಶಕ್ಕೆ ಪ್ರಯತ್ನ ಮಾಡ್ತಾರೆ ಬೇರೆ ಒಂದು ಕಾರಣಗಳಿಗಾಗಿ. ಅದು ಕೋರ್ಟ್ ಮುಖಾಂತರ ಪರ್ಮಿಷನ್ ತಗೊಂಡು. ಆದರೆ ಇಲ್ಲಿ ಏನಾಗಿರೋದು, ಈ ಪ್ರಕರಣದಲ್ಲಿ ವಿಡಿಯೋನೂ ಅವ್ರ ಹತ್ರನೇ ಇತ್ತು, ಆರೋಪಿಯೂ ಅವರೇ ಇದ್ದಾರೆ, ವಿಡಿಯೋವನ್ನು ರಿಲೀಸ್ ಮಾಡಿರೋರು ಅವರೇ ಇದ್ದಾರೆ.
ಸುಮ್ಮನೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಇದರೊಳಗೆ ಎಳೆಯುವಂಥದ್ದು, ಯಾಕಂದ್ರೆ ಈ ಇದೇನು ಗಂಭೀರವಾಗಿದೆಯಲ್ಲ, ತೀವ್ರತೆ ಇದೆಯಲ್ಲ ಈ ಪ್ರಕರಣದ್ದು, ಅದನ್ನ ಡೈಲ್ಯೂಟ್ ಮಾಡೋಕ್ಕೋಸ್ಕರ ಬಿಜೆಪಿಯ ನಾಯಕರು, JDS ನಾಯಕರು ಮಾನ್ಯ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತಾರೆ, ಇನ್ನೊಬ್ಬರ ಹೆಸರು ಹೇಳ್ತಾರೆ. ಆದರೆ ಈ ಮೂಲ ಪ್ರಕರಣ ಏನಿದೆ ಅದ್ರ ಬಗ್ಗೆನೇ ತನಿಖೆ ಆಗ್ಬೇಕಾದ್ದು, ಅದೇ ಚರ್ಚೆ ಆಗ್ಬೇಕಾದ್ದು, ಅದಕ್ಕೆ ಕುಮಾರ್ ಗೌಡ್ರೆ ಹೌದು, ಅವ್ರು ಹೇಳೋದ್ರಲ್ಲಿ ಬಹಳ ಮುಖ್ಯವಾದ ಒಂದು ಪಾಯಿಂಟ್ ಇದೆ. ಯಾಕಂದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೆ, ಇಲ್ಲಿ ಹೇಗಾಗಿದೆ ಅಂದ್ರೆ ಕೊಲೆ ಮಾಡಿದವನು ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ಕೊಲೆ ಮಾಡಿದ್ದನ್ನ ನೋಡಿದ್ದನ್ನ ಒಬ್ಬ ಹೇಳ್ದ, ಹಾಗಾಗಿ ಅವನನ್ನು ಒಳಗಾಕಬೇಕು ಅನ್ನೋ ಪರಿಸ್ಥಿತಿ ಉಂಟಾಗಿದೆ. ನಿಮ್ಮ ಕ್ಲಾರಿಫಿಕೇಶನ್ ಮೆಸೆಂಜರ್ ಸರ್, ಈಗ ನಟರಾಜ್ ಗೌಡ್ರು ತುಂಬ ಸ್ಕ್ರಿಪ್ಟಾಗಿ ಇದು ಸ್ಕ್ರೀನ್ ಪ್ಲೇ ಚೆನ್ನಾಗಿ ಬರೆದಿದ್ದಾರೆ ಸರ್. ಕಾಂಗ್ರೆಸ್ನವ್ರು ಇದಕ್ಕೆ ತುಂಬ ಚೆನ್ನಾಗಿ ಸ್ಕ್ರೀನ್ ಬರೆದಿದ್ದಾರೆ. ಆದರೆ ಕೊನೆಗೆ ಎಕ್ಸಿಬಿಟರ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಮಾಡಿದ್ದು ಯಾರು ಅಂತಾನೆ ಪ್ರಶ್ನೆ ಬರುವಂಥದ್ದು. ಅಂದರೆ ಅವ್ರು ಹೋಗೋವರೆಗೂ ಇವ್ರಿಗೆಲ್ಲ ಮಾಹಿತಿ ಇರಬೇಕಾದಾಗ ಫಸ್ಟ್ ಇನ್ಫಾರ್ಮೇಷನ್ ಪ್ರೈಮಾ ಫೇಸಿ ಯಾರು ಅಂತ ಗೊತ್ತಿದ್ರು ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ದಟ್ ಅಂದರೆ ಇವ್ರು ಹೇಳಿ ಅಮಿತ್ ಶಾ ಅವ್ರ ಬಗ್ಗೆ ಹೇಳಿದ್ರು. ಅಮಿತ್ ಶಾ ಅವರು ದೇಶದ ಗೃಹ ಮಂತ್ರಿ ಆಗಿರ್ಬೋದು, ಆದರೆ ಜಿ ಪರಮೇಶ್ವರ್ ಬರೀ MLA ಅಲ್ವಲ್ಲ, ಅವರು ಗೃಹ ಸಚಿವರು ತಾನೆ. ಅವ್ರ ಒಂದು ಕರ್ತವ್ಯ ಏನಾಗಿತ್ತು? ಅವ್ರು ಹೋದ್ಮೇಲೆ ಆಗುವಂತ ಮಾತುಗಳೇನು, ಅವ್ರ ಒಂದು ಪ್ರೆಸಿಡೆಂಟ್ ಮಾಡುವಂಥದ್ದು ಏನು, ತನಿಖೆ ಮಾಡುವಂಥದ್ದೇನು? ಸರ್, ಈ ಪ್ರೊಆಕ್ಟಿವ್ನೆಸ್ ಯಾವಾಗ ಎಷ್ಟು ಬೇಗ SIT ಆಗುವಂಥದ್ದನ್ನ, ಇದೇ ಒಂದು ಮಾನದಂಡನ ರಾಜ್ಯದಲ್ಲಿ ಅಷ್ಟು ಆದಂತ ಹಲವಾರು ಕಾನೂನು ಸುವ್ಯವಸ್ಥೆ ಇದರಲ್ಲಿ ಮಾಡಿದ್ದಾರೆ ಸರ್. ಅದರಲ್ಲಿ ಆ ಥರ ಒಂದು ಆತುರತೆ ಇತ್ತ ಇದರಲ್ಲಿ ಯಾವುದ್ರಲ್ಲೂ ಇಲ್ಲ. ಇದು ಒಂದು ಪರ್ಟಿಕ್ಯುಲರ್ ಕೇಸ್, ಬಿಕಾಸ್ ದಿಸ್ ಇನ್ವಾಲ್ವ್ಸ್ ದ ಪೊಲಿಟಿಕಲ್ ಆಂಗಲ್, ದಿಸ್ ಇನ್ವಾಲ್ವ್ಸ್ ದ ಪೊಲಿಟಿಕಲ್. ಇದರಲ್ಲಿ ಈ ಪೊಲಿಟಿಕಲ್ ಆಂಗಲ್ ಲಾಭ ಬರುವಂಥದ್ರಲ್ಲಿ ಅಂದಾಗ ಪ್ರೈಮ್ ಆಫೀಸ್ ಏನು ಅಂತಂದ್ರೆ, ಒಂದು ದೇವೇಗೌಡರ ಫ್ಯಾಮಿಲಿಗೆ, ಒಂದು JDS ಫ್ಯಾಮಿಲಿಗೆ, ಅಫ್ಕೋರ್ಸ್ ಅವರ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಒಂದು ಪಬ್ಲಿಕ್ ರ್ಯಾಲಿ ಹೇಳ್ತಾರೆ 400 ಅಂತ. ಐ ಡೋಂಟ್ ನೋ ವೇರ್ ಡಿಡ್ ದೇ ಗೆಟ್ ದ 400 ನಂಬರ್ಸ್. ಅದನ್ನ ಮಹಿಳೆಯರ ಬಗ್ಗೆ ಅಪಮಾನ ಮಾಡೋದಲ್ವಾ ಅದಲ್ಲಿ? ಅಂದ್ರೆ ನೀವು ಏನು ಸಮರ್ಥನೆ ಮಾಡ್ಕೋತಿದ್ರೆ ನೀವೇನ್ ಮಾಡ್ತಿದ್ದೀರಿ ಅಂತಂದ್ರೆ, ನೀವೇನ್ ಮಾಡ್ತಿದ್ದೀರಿ ಅಂತಂದ್ರೆ, ನಿಮ್ಮದೇ ಜೊತೆಗಾರರಾಗಿರುವಂತ ನಾಯಕ ಮಾಡಿರುವಂತ ತಪ್ಪನ್ನ, ಅದು ತಪ್ಪು ಮೊದಲು ಒದ್ದು ಒಳಗಾಕಿಂದ ನೀವು ಹೇಳ್ತಾನೆ ಇಲ್ಲ. ಅವನು ಮಾಡಿರಬಹುದು, ಆದ್ರೆ ನೀವು ಮಾಡಿದ್ದೇನು, ನೀವು ಅದನ್ನ ಹರಡಬಹುದಾಗಿತ್ತು. ಅರೆ ಮಾಡೋವನಿಗೆ ಅಂತ ಹೇಸಿಗೆ ಇಲ್ವಂತೆ, ಉಳಿದವರಿಗೆ ಏನಾಗಬೇಕಾಗಿದೆ ಸರ್? ದೇಶದ ಗೃಹ ಸಚಿವರು ಮತ್ತು ಪ್ರಧಾನಮಂತ್ರಿಗಳು ಎಲ್ಲಾ ಸುದ್ದಿವಾಹಿನಿಗಳು ಏನ್ ಮಾಡಬೇಕಾದಾಗ, ದಿಸ್ ಇಸ್ ಅ ಹೀನಿಯಸ್ ಕ್ರೈಮ್, ದಿಸ್ ಹ್ಯಾಸ್ ಟು ಬಿ ಹೆಲ್ಡ್ ಇನ್ ದ ಹೈ ಅಂಡ್ ರಾಡ್ ಅಂತ ಅಂದ್ಬಿಟ್ಟು ಹೇಳಿರುವಂತದ್ದು ಇದೆ ಸರ್. ಅದರಲ್ಲಿ ವೆನ್ ದಟ್ ಪ್ರೆಸಿಡೆನ್ಸ್ ಅಂದ್ರೆ ನಾವು ಇದನ್ನ ಇದು ಮಾಡಲ್ಲ, ಸಮರ್ಥಿಸಿಕೊಳ್ಳಲ್ಲ. ಉಪ್ಪು ತಿಂದ ನೀರು ಕುಡಿಲೇಬೇಕು ಅಂತ ಹೇಳುವಂಥದ್ದು. ಬಟ್ ಆದ್ರೆ how when the SIT is formed ಅಂದಾಗ, is the SIT interim report ಯಾರಿಗಾದ್ರೂ ಕೊಡುತ್ತಾ? is the SIT is reporting to anybody? ಯಾರು ಮಂಡ್ಯ ಶಾಸಕನಿಗೆ ರಿಪೋರ್ಟ್ ಮಾಡುತ್ತಾ? who is it to be reported? it should be reported to the home minister. but daily ಇದು ನ್ಯೂಸ್ ಹೆಂಗ್ ಲೀಕ್ ಆಗುತ್ತೆ? ಇವ್ರು ಹೋದ್ರು, ಅವ್ರು ಹೋದ್ರು, ಇವ್ರು ಹೋದ್ರು, ಇವ್ರು ಇಲ್ಲಿದ್ರು, ಈ ತೋಟದಲ್ಲಿ ಅಂತ. is SIT doesn't have anything? ಅದಕ್ಕೊಂದು ಪ್ರಾಗ್ರೆಟಿವ್ ಇದೆ ಅಲ್ವಾ? ಅದಕ್ಕೊಂದು ಸೀಕ್ರೆಟಿವ್ ಇದೆ ಅಲ್ವಾ? ಅಲ್ಲಿ ರಿಪೋರ್ಟ್ ಮಾಡ್ಬೇಕಲ್ವಾ ಅದಲ್ಲಿ? ಆದ್ರೆ ಅದನ್ನ ಯಾವುದೂ ಕೆಲಸ ಮಾಡ್ದಿರಾ ಪ್ರತಿಯೊಂದರಲ್ಲೂ ಒಬ್ಬ ರಾಜಕೀಯ ವ್ಯಕ್ತಿ ಮೇಲೆ ಇವನು ಅಲ್ಲೋದ, ಇವನು ಇಲ್ಲಿ ಬಂದ, ಹೌ ಡಸ್ ಅ ರಿಪೋರ್ಟ್ ಲೀಕ್ ಸರ್? ಅಲ್ಲಿ ಅದನ್ನ ಮಾಡ್ತಾ ಇರೋರು ಯಾರು? ಅದನ್ನ ಮಾಡ್ತಾ ಇರೋರು ಯಾರು? DK ಶಿವಕುಮಾರ ತನಿಖೆ ಮಾಡ್ತಾ ಇರೋರು? ಸಿದ್ದರಾಮಯ್ಯನ, ಶಿವಕುಮಾರ, ಇಲ್ಲ ಮಂಡ್ಯದ ಶಾಸಕರ? ಯಾರು ಮಾಡ್ತಾ ಇದ್ದಾರೆ? ಇಲ್ಲ KN ರಾಜಣ್ಣನ ಇವತ್ತು ಹೇಳ್ತಾರಲ್ಲ ಅವರದಲ್ಲಿ. ಸೊ ಹೂ ಇಸ್ ರೆಸ್ಪಾನ್ಸಿಬಲ್? ನಾವು ಕೇಳ್ತಾ ಇರೋದೇನು ಅಂದ್ರೆ, ಅವ್ನು ಎಲ್ಲೇ ಇರಲಿ, ಏನೇ ಇರಲಿ, ಒದ್ದು ಒಳಗಾಕ್ರಿ ಫಸ್ಟ್. ಆದ್ರೆ ನೀವು ಇಲ್ಲಿಂದ ಬಿಟ್ಟಿದ್ದು ಮೊದಲನೇ ತಪ್ಪು. ನಿಮ್ಮ ತಪ್ಪು ಮುಚ್ಕೊಳ್ಳೋಕೆ ಮೋದಿ ಅವ್ರ ಹೆಸರು ಹೇಳ್ತೀರಾ, BJP ಅವ್ರ ಹೆಸರು ಹೇಳ್ತೀರಾ, ಇನ್ನೊಂದು ಪಕ್ಷದ ಹೆಸರು ಹೇಳ್ತೀರಾ. ವಾಟ್ ಡಿಡ್ ಯು ಡೂ? ನಿಮ್ಮ ಕರ್ತವ್ಯ ಏನು? ರಾಜ್ಯ ಸರ್ಕಾರದ ದಾಯಿತ್ವ ಏನು? ಓಡೋಗಿದ್ಮೇಲೆ SIT ಮಾಡೋದಾ? ನಾನು ಸುನಿಲ್ ಕುಮಾರ್ ಅವರು ಬಳಿ